ಹಳ್ಳಿಗಳು ಮತ್ತು ಪಟ್ಟಣದ ವಿದ್ಯಾರ್ಥಿಗಳು ತಮ್ಮಲ್ಲೇ ಆಮೇಲೆ ದೊಡ್ಡ ಸಿಟಿ ವಿದ್ಯಾರ್ಥಿಗಳಲ್ಲೇ ಬಹಳ ಡಿಫ್ರೆನ್ಸ್ ಅದಂತ ಅನ್ಕೊಂಡಿರ್ತಾರ. ಸಿಟಿ ವಿದ್ಯಾರ್ಥಿಗಳಿಗೆ ಅಡ್ವಾಂಟೇಜು ಸಾಕಷ್ಟು ಇರ್ತಾವ. ಅವರು ಇಂಗ್ಲಿಷ್ ಮಾತಾಡ್ತಾರ, ಹೆಚ್ಚು ಎಕ್ಸ್ಪೋಜರ್ ಇರ್ತದ, ಅವ್ರಿಗೆ ಹೆಚ್ಚು ಅಪಾರ್ಚುನಿಟೀಸ್ ಇರ್ತಾವ. ಆಮೇಲೆ ಇವೆಲ್ಲ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರ್ತದಂತ ಹಳ್ಳಿ ವಿದ್ಯಾರ್ಥಿಗಳು ಭಾವಿಸ್ತಾರ. ಈ ಕಂಪ್ಯಾರಿಸನ್ ಇಂದಾಗಿ ಸಾಕಷ್ಟು ಹಳ್ಳಿ ವಿದ್ಯಾರ್ಥಿಗಳು ತಾವು ಹಳ್ಳಿಯಿಂದ ಬಂದಿದ್ದ ಒಂದು ಅನಾನುಕೂಲ, ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸಾಕಷ್ಟು ಕಡೆ ಉದಾಹರಣೆ ನೋಡಿರ್ತೀವಿ. ನೌಕರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ 5 ವರ್ಷ 10 ವರ್ಷ ಆದ್ರೂ ನನಗೆ ಇಂಗ್ಲಿಷ್ ಬರುದಿಲ್ಲ, ಯಾಕಂದ್ರೆ ನಾ ಹಳ್ಳಿ ಅಂತ ಹೇಳ್ಕೊಂಡು ಅವರು ಹೇಳ್ತಾ ಹೋಗ್ತಾರೆ. ಆದ್ರೆ ಈ ಡಿಫ್ರೆನ್ಸ್ ರಿಯಾಲಿಟಿ ಬೇರೆನೇ ಅದ. ಇದು ಬುದ್ಧಿವಂತಿಕೆ, ಇಂಟೆಲಿಜೆನ್ಸು, ಫ್ಯಾಸಿಲಿಟೀಸು, ಕಾನ್ಫಿಡೆನ್ಸು ಅದ್ರಾಗಿರೋ ಡಿಫ್ರೆನ್ಸ್ ಅಲ್ಲ. ಆದ್ರೆ ನಿಜವಾಗ್ಲೂ ಇರೋ ಡಿಫ್ರೆನ್ಸ್ ಏನು ಅಂತಂದ್ರೆ ಸೆಲ್ಫ್ ಅವೇರ್ನೆಸ್, ಆಮೇಲೆ ಮೈಂಡ್ ಸೆಟ್ ಡೆವಲಪ್ ಮಾಡ್ಕೊಳ್ಳೋದು. ಈ ವಿಡಿಯೋದಾಗ ನಾವು 10ನೇ ತರಗತಿ ವಿದ್ಯಾರ್ಥಿಗಳು ಅಥವಾ PUC ವಿದ್ಯಾರ್ಥಿಗಳು ತಮ್ಮದ ವಯಸ್ಸಿನವರಾದ ಸಿಟಿ ವಿದ್ಯಾರ್ಥಿಗಳು ಹೆಂಗ್ ಯೋಚಿಸ್ತಾರ, ಆಮೇಲೆ ತಾವು ಅನ್ಕೊಂಡಂಗ ಅವ್ರಿಗೂ ಇವ್ರಿಗೂ ಇರೋ ವ್ಯತ್ಯಾಸವನ್ನ ಹೆಂಗ ಕಡಿಮೆ ಮಾಡಬೇಕು ಅನ್ನೋದನ್ನ ನೋಡೋಣ. ನಮ್ಮ ವಿವಾದ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ಜೀವನದ ಬೆಳವಣಿಗೆ ಬಗ್ಗೆ, ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲೇ ಸಿಗ್ತದೆ. ಸೊ ನಾವಿಲ್ಲಿ ಮಾತಾಡ್ಲಿಕ್ಕೆ ಹೊರಟಿರೋದು ದ ಪೇನ್ ಪಾಯಿಂಟ್ಸ್ ಆಫ್ ವಿಲೇಜ್ ಸ್ಟೂಡೆಂಟ್ಸ್. ನಿಜವಾದ ಸಮಸ್ಯೆಗಳು ಏನಿರ್ತಾವ ಅಂತ ಹೇಳಿ. ಒಂದನೇದ್ದು ಇಂಗ್ಲಿಷ್ ಮಾತಾಡುವಲ್ಲೇ ತೊಂದರೆ, ಡಿಫಿಕಲ್ಟಿ ಇನ್ ಸ್ಪೀಕಿಂಗ್ ಇಂಗ್ಲಿಷ್. ಅನೇಕ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂದಿಂದ ಬಂದಿರ್ತಾರ. ಇಂಗ್ಲಿಷ್ ಮೀಡಿಯಂದವ್ರು ಆದ್ರೂ ಸಹಿತ ಅವರು ಇಂಗ್ಲಿಷ್ ಒಳಗ ಮಾತಾಡ್ತಿರೋದಿಲ್ಲ. ಅವ್ರ ಟೀಚರ್ಗಳನ್ನು ಇಂಗ್ಲಿಷ್ ಒಳಗೆ ಕಲಿಸ್ತಿರೋದಿಲ್ಲ. ಕೆಲವೊಂದ್ಸರ್ತಿ ಇಂಗ್ಲಿಷ್ ಕಲಿತಿದ್ರು ತಿಳಿತಿದ್ರು ಮಾತಾಡ್ಲಿಕ್ಕೆ ಹಿಂಜರಿತಾರ. ನಾ ಎಲ್ಲಿ ತಪ್ಪು ಮಾಡ್ಬಿಡ್ತೀನಿ, ಜನ ಎಲ್ಲಿ ನಗ್ತಾರ ಅಂತ ಹೇಳಿ ಭಯ ಪಡ್ತಾರ. ಆದ್ರೆ ಒಂದ್ ವಿಷಯ ನೆನಪಿಡ್ರಿ, ಇಂಗ್ಲಿಷ್ ಬುದ್ಧಿವಂತಿಕೆ ಅಲ್ಲ, ಅದೊಂದು ಬರೀ ಸ್ಕಿಲ್. ಈಗ ನಮ್ದು ಹೆಂಗ ಕನ್ನಡ ಮಾತೃಭಾಷೆ ಅದ, ಹಂಗ ಇಂಗ್ಲಿಷ್ ಮಾತೃಭಾಷೆ ಇರೋರು ಭಾಷೆ ಅದು. ಆದ್ರೆ ಇವತ್ತಿನ ಜಗತ್ನಾಗ ಇಂಗ್ಲಿಷ್ ಅನ್ನ ಒಂದು ಆಫಿಷಿಯಲ್ ಲ್ಯಾಂಗ್ವೇಜ್ ಮಾಡ್ಕೊಂಡು ಎಲ್ಲಾ ಕಡೆ ಮಾತಾಡ್ತಾರ. ಆಮೇಲೆ ನಮಗೆ ಇಂಗ್ಲಿಷ್ ಬರ್ದೇ ಇದ್ರ ಇಂಗ್ಲಿಷ್ ಬರೋರ್ಗಿಂತ ನಾವು ಹಿಂದ್ ಉಳಿದ್ ಬಿಡ್ತೀವಿ ಅನ್ನೋ ಕಾರಣಕ್ಕ ನಾವು ಇಂಗ್ಲಿಷ್ ಅನ್ನ ಮಾತಾಡ್ಬೇಕಾಗ್ತದ. ಹಂಗಂತ ಹೇಳಿ ಇಂಗ್ಲಿಷ್ ಕಲಿಯೋದು ಏನ್ ದೊಡ್ಡ ವಿಷಯ ಅಲ್ಲ. ಆದ್ರ ಆ ಕಲೀಲಿಕ್ಕೆ ನಾವು ಮನೋಭಾವ ಬೆಳೆಸ್ಕೋಬೇಕು ಅಷ್ಟ. ನಿಮ್ ಇಂಗ್ಲಿಷ್ ಸುಧಾರಿಸಲಿಕ್ಕೆ ಕೆಲವೊಂದು ಪ್ರಾಕ್ಟಿಕಲ್ ವಿಧಾನ ಇಲ್ಲವ. ಒಂದನೇದ್ದು ನಿಮ್ಮ ಶಬ್ದಕೋಶ ಅಂದ್ರೆ ವೊಕ್ಯಾಬ್ಯುಲರಿ ಅದನ್ನ ಹೆಚ್ಚಿಸ್ಕೊಳ್ರಿ. ನಿಮ್ಗೆ ಲಿಮಿಟೆಡ್ ಇಂಗ್ಲಿಷ್ ಪದಗಳು ಗೊತ್ತಿರ್ತಾವ, ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನೀವು ಡಿಕ್ಷನರಿನ ಒಂದು ಬುಕ್ಕಿನ ಗತೆ ಓದಬೇಕು. ಯಾವುದೋ ಒಂದು ರ್ಯಾಂಡಮ್ ಆಗಿ ಪೇಜ್ ತೆಗೆದು ಅಲ್ಲಿರೋ ಶಬ್ದಗಳನ್ನ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕು. ಹಂಗ ದಿನಕ್ಕೊಂದು 10-15 ನಿಮಿಷ ಡಿಕ್ಷನರಿ ಓದೋದು ರೂಢಿ ಮಾಡ್ಕೊಳ್ರಿ. ಅಲ್ಲಿ ಕಲ್ತಿರೋ ಪದಗಳನ್ನ ನೆನಪಿಟ್ಕೊಂಡು ಅವನ್ನ ಮಾತನಾಗ ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಎರಡನೇದ್ದು ಡೈರಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಆ ಡೈರಿನ ಇಂಗ್ಲಿಷ್ನಾಗ ಬರೀಬೇಕು. ದಿನನಿತ್ಯ ನಿಮ್ಗೆ ಏನ್ ಅನಿಸ್ತದ, ನೀವೇನ್ ಮಾಡ್ತಿರ್ತೀರಿ, ನಿಮ್ ಲೈಫಿನ ಬಗ್ಗೆ, ಆಗು ಹೋಗುಗಳ ಬಗ್ಗೆ ನೀವು ಬರಿಬಹುದು. ತಪ್ಪು ಮಾಡ್ತೀನಿ ಅಂತ ಹೇಳಿ ಹೆದರ್ಬೇಡ್ರಿ. ಆ ಡೈರಿ ಯಾರಿಗೂ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ರನೇ ಇಟ್ಕೊಂಡು ಡೈಲಿ ನಾನು ಬರೀತೀನಿ ಅಂತ ಹೇಳಿ ಶಿಸ್ತಿನಿಂದ ಬರೀಲಿಕ್ಕೆ ಆರಂಭಿಸ್ರಿ. ಮೂರನೇದ್ದು ಇಂಗ್ಲಿಷ್ ಪತ್ರಿಕೆಗಳು ಆಮೇಲೆ ಮ್ಯಾಗಝಿನ್ ಗಳನ್ನ ಓದ್ರಿ. ನೀವು ಓದ್ಬೇಕಾದ್ರೆ ಬಾಜುಕ್ ಡಿಕ್ಷನರಿ ಇಟ್ಕೊಂಡು ನಿಮಗೆ ಗೊತ್ತಿಲ್ಲದ ಪದಗಳ ಅರ್ಥಗಳನ್ನ ನೋಡ್ರಿ. ನೀವು ಮೊಬೈಲ್ದಾಗಾತು, ಟಿವಿ ಒಳಗಾತು ಇಂಗ್ಲಿಷ್ ನ್ಯೂಸು ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ರಿ. ನೀವು ನೋಡ್ಬೇಕಾದ್ರೂ ಅಷ್ಟ ಡಿಕ್ಷನರಿ ಬಾಜುಕ್ ಇಟ್ಕೊಂಡು ಯಾವ ಶಬ್ದ ತಿಳಿಲಿಲ್ಲ ಅದರ ಅರ್ಥ ನೋಡ್ರಿ. ಈಗೀಗ ಮೊಬೈಲ್ನಾಗ ಇಂಟರ್ನೆಟ್ ಇರ್ತದ, ಅದನ್ನ ಉಪಯೋಗ ಮಾಡ್ಕೊಂಡು ನೀವು ಶಬ್ದಗಳ ಅರ್ಥಗಳನ್ನ ನೋಡ್ಬೋದು. ಐದನೇದ್ದು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿರ್ತಾರ ಅವ್ರ ಜೊತೆ ಒಂದು ಕರಾರ್ ಮಾಡ್ಕೊಳ್ರಿ. ಇನ್ಮೇಲೆ ನಾವು ಇಂಗ್ಲಿಷ್ನಾಗ ಮಾತಾಡೋಣ ಅಂತ ಹೇಳಿ. ಯಾರಾದ್ರೂ ತಪ್ಪು ಮಾಡಿದ್ರೆ ನಗು ಹೋಗಿಲ್ಲ, ಇದು ನಮ್ಮ ಸ್ಪೋಕನ್ ಇಂಗ್ಲಿಷ್ ಅನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಒಪ್ಪಂದ ಮಾಡ್ಕೊಳ್ರಿ. ಆರನೇದ್ದು ಇಂಗ್ಲಿಷ್ ಪುಸ್ತಕಗಳನ್ನ ಓದ್ರಿ. ಕಾದಂಬರಿಗಳು, ಸೆಲ್ಫ್ ಹೆಲ್ಪ್ ಬುಕ್, ಆಟೋಬಯೋಗ್ರಫಿ ಇಂಥವೆಲ್ಲ. ಏಳನೇದ್ದು ನಿಮ್ಮಷ್ಟಕ್ಕ ನೀವ ಇಂಗ್ಲಿಷ್ ನ ಮಾತಾಡ್ರಿ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ ಕಣ್ಣು ಹಾಕೊಂಡು ನಿಮ್ಗೆ ಏನ್ ತಿಳಿತದ ಅದನ್ನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಎಂಟನೇದ್ದು ನಮ್ಗೆ ಯಾಕೆ ಇಂಗ್ಲಿಷ್ ಕಷ್ಟ ಅನಿಸ್ತದ ಅಂತಂದ್ರ ಇಂಗ್ಲಿಷ್ ಒಂದು ಬೇರೆ ಭಾಷೆ, ಕನ್ನಡ ಒಂದು ಬೇರೆ ಭಾಷೆ. ನಾವ್ ಹೆಂಗ ಕನ್ನಡದಾಗ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ತೀವಿ, ಅದು ಕನ್ನಡದಾಗ ವಿಚಾರ ಮಾಡಿ ಸೆಂಟೆನ್ಸ್ ಮಾತಾಡ್ತೀವಿ. ಆದ್ರೆ ಇಂಗ್ಲಿಷ್ ನಾಗ ಮಾತಾಡ್ಲಿಕ್ಕೆ ನೀವು ಕನ್ನಡದಿಂದ ಟ್ರಾನ್ಸ್ಲೇಟ್ ಮಾಡಿ ಮಾತಾಡಿದ್ರೆ ಅದು ಸರಿ ಹೊಂದೋದಿಲ್ಲ. ಸೊ ಹಂಗಾಗಿ ನೀವು ಇಂಗ್ಲಿಷ್ ನಾಗನ ಥಿಂಕ್ ಮಾಡಿ ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಮೇಲೆ ಮೊಬೈಲ್ದಾಗ ವಿಡಿಯೋ ಅಥವಾ ಆಡಿಯೋ ರೆಕಾರ್ಡ್ ಮಾಡ್ರಿ. ನೀವೇನ್ ಮಾತಾಡ್ತೀರಿ ಅನ್ನೋದನ್ನ ಮತ್ತೆ ಪ್ಲೇಬ್ಯಾಕ್ ಮಾಡಿ ಕೇಳ್ರಿ. ನೀವು ಮೊಬೈಲು ಅಥವಾ ಲ್ಯಾಪ್ಟಾಪ್ ಇತ್ತು ಅಂತಂದ್ರ ಯಾವ್ದೋ ಒಂದು ವರ್ಡ್ ಸರ್ಚ್ ಮಾಡಿದ್ರೆ ಅದರ ಅರ್ಥ ಏನು ಅಂತ ಹೇಳಿ ಅದರ ಜೊತೆ ಪ್ರೊನೌನ್ಸಿಯೇಷನ್ ಇರ್ತದ, ಅದನ್ನ ಸರಿಯಾಗಿ ಹೆಂಗ್ ಉಚ್ಚಾರ ಮಾಡಬೇಕು ಅದನ್ನು ನೀವು ಕಲಿಬಹುದು. ಪ್ರತಿ ದಿವಸ ಒಂದು 10-15 ನಿಮಿಷ ನೀವು ಇಂಗ್ಲಿಷಿಗೆ ಡೆಡಿಕೇಟ್ ಮಾಡಿದ್ರೆ ಒಂದು ವರ್ಷದಾಗ ನಿಮ್ಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತದ. ಎರಡನೇ ಪ್ರಾಬ್ಲಮ್ ಎಕ್ಸ್ಪೋಜರ್ ಕೊರತೆ. ಹಳ್ಳಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡೋದು ನಮಗ ಅನುಭವದ ಕೊರತೆ ಅದ, ಜಾಸ್ತಿ ಎಕ್ಸ್ಪೋಜರ್ ಇಲ್ಲ. ಆದ್ರೆ ನೀವು ನಿಮ್ಮದ ಒಂದು ರೀತಿ ಒಳಗ ನಿಮ್ಮ ಎಕ್ಸ್ಪೋಜರ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಅದೇಂಗಂದ್ರ ನೀವು ಸಾಧ್ಯ ಆದಾಗೆಲ್ಲಾನು ಟ್ರಾವೆಲ್ ಮಾಡ್ರಿ. ನಿಮ್ಗೆ ಹತ್ತಿರ ಇರೋ ಪಟ್ಟಣಗಳಿಗೆ ಹೋಗ್ರಿ. ಅಲ್ಲಿ ಬೇರೆ ಬೇರೆ ಪ್ರೊಫೆಷನ್ ಜನರ ಜೊತೆ ಮಾತಾಡ್ರಿ. ಅವ್ರಿಗೆ ಅವ್ರ ಕೆಲಸದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ರಿ.
ಮಾಡ್ರಿ, ಆ ವೃತ್ತಿ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ರಿ. ಬೇರೆ ಬೇರೆ ಇಂಡಸ್ಟ್ರಿಗಳು, ಕರಿಯರ್ಗಳು ಹೆಂಗೆ ಕೆಲಸ ಮಾಡ್ತಾವ ಅಂತ ಹೇಳಿ ತಿಳ್ಕೊಳಕ್ಕೆ ಇಂಟರ್ನೆಟ್ ಒಳಗ ಸರ್ಚ್ ಮಾಡ್ರಿ. ಬೇರೆ ಬೇರೆ ಪ್ರೊಫೆಷನ್ ಆಗಿರೋ ವ್ಯಕ್ತಿಗಳು ಇಂಟರ್ವ್ಯೂ ಕೊಟ್ಟಿರ್ತಾರ, ಅಂತ ಇಂಟರ್ವ್ಯೂಗಳನ್ನ ಯೂಟ್ಯೂಬ್ ಒಳಗ ನೋಡ್ರಿ. ಅಂದ್ರೆ ಆಯಾ ವ್ಯಕ್ತಿಗಳು ಏನೇನ್ ಮಾಡ್ತಿರ್ತಾರ ಅನ್ನೋದ್ರ ಬಗ್ಗೆ ನಿಮ್ಗ ಜಾಸ್ತಿ ಐಡಿಯಾ ಬರ್ತದ. ಆಮೇಲೆ ಎಕ್ಸ್ಪೋಜರ್ ಹೆಚ್ಚಿಸ್ಕೊಳ್ಳೋಕೆ ನೀವು ನ್ಯೂಸ್ ಪೇಪರ್ ಓದ್ಬೋದು, ಇಂಗ್ಲಿಷ್ ನ್ಯೂಸ್ ನೋಡ್ಬೋದು, ಇಂಟರ್ನೆಟ್ ಅನ್ನ ಒಳ್ಳೆ ರೀತಿಯಿಂದ ಉಪಯೋಗ ಮಾಡಬಹುದು. ನಿಮ್ಗೆ ಎಷ್ಟು ಜಾಸ್ತಿ ಎಕ್ಸ್ಪೋಜರ್ ಬರ್ತದ ಅಷ್ಟು ನಿಮ್ಮ ಯೋಚನೆಗಳು ವಿಸ್ತಾರ ಆಗ್ತಾವ. ಆಮೇಲೆ ನಿಮ್ಮ ಯೋಚನೆಗಳು ವಿಸ್ತಾರ ಆದಂಗ ನಿಮ್ಮ ಆಕಾಂಕ್ಷೆಗಳು ವಿಸ್ತಾರ ಆಗ್ತಾವ. ಮೂರನೇದ್ದು ಕರಿಯರ್ ಅವೇರ್ನೆಸ್ ಕೊರತೆ. ಜಾಸ್ತಿ ಹಳ್ಳಿ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಕರಿಯರ್ ಗಳ ಬಗ್ಗೆ ಗೊತ್ತಿರ್ತದ. ನೀವು ಸ್ವತಃ ಟ್ರೈ ಮಾಡಿ ನೋಡ್ರಿ, ನನಗೆ ಎಷ್ಟು ಕರಿಯರ್ ಗಳ ಬಗ್ಗೆ ಗೊತ್ತದ ಅಂತ ಹೇಳಿ ನಾನು ಲಿಸ್ಟ್ ಮಾಡ್ತೀನಿ ಅಂತಂದಾಗ ಒಂದ್ ಅರ್ಧ ಪೇಜನ್ನು ನೀವು ಬರೀಲಿಕ್ಕಿಲ್ಲ. ಡಾಕ್ಟರ್, ಇಂಜಿನಿಯರ್, ಗೌರ್ಮೆಂಟ್ ಜಾಬ್, ಬ್ಯಾಂಕಿಂಗ್ ಜಾಬ್ ಇಂಥವೆಲ್ಲ ಬರೀತಾ ಬಹಳ ಅಂದ್ರೆ ಒಂದು ಅರ್ಧ ಪೇಜು ತುಂಬಬಹುದು. ಇದರರ್ಥ ನಿಮ್ಗ ಬೇರೆ ಬೇರೆ ಕರಿಯರ್ ಗಳ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿ. ಆ ನಾಲೆಜ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ನೀವು ಯೂಟ್ಯೂಬ್ ನೋಡ್ಬೋದು. ಈ ಮುಂಚೆ ಯಾರಾದ್ರೂ ಒಬ್ರು ನಿಮ್ಮ ಹಳ್ಳಿ ಬಿಟ್ಟು ದೊಡ್ಡ ಸಿಟಿಗೆ ಹೋಗಿ ಕೆಲಸ ಮಾಡೋರು ಇರಬಹುದು. ಅವ್ರು ಯಾವಾಗ್ಲಾದ್ರೂ ವೆಕೇಶನ್ ಅಂತ ಹೇಳಿ ಹಳ್ಳಿಗೆ ಬಂದಾಗ ಅವ್ರನ್ನ ಹಿಡಿದು ಅವ್ರ ಜೊತೆ ಮಾತಾಡ್ರಿ, ಅವರು ಖುಷಿ ಪಡ್ತಾರ ನಿಮ್ಗೆಲ್ಲಾ ವಿವರಗಳನ್ನ ಹೇಳಲಿಕ್ಕೆ. ನಾಲ್ಕನೇ ಪ್ರಾಬ್ಲಮ್, ನಾ ಎಲ್ಲಿ ತಪ್ಪು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಒಂದು ಭಯ ಕಾಡ್ತಿರ್ತದ. ಹಂಗಾಗಿ 10th ಆದ್ಮೇಲೆ 12th ಆದ್ಮೇಲೆ ಅನೇಕ ವಿದ್ಯಾರ್ಥಿಗಳು ಬೇರೆದವ್ರು ಸೂಚಿಸಿದ್ದನ್ನ ಅನುಸರಿಸ್ತಾರ. ಅವ್ರಿಗೆ ಸ್ವಂತ ನಿರ್ಧಾರ ತಗೊಳ್ಳಿಕ್ಕೆ ಒಂದು ಸ್ವಂತ ವಿಚಾರ ಇರುವುದಿಲ್ಲ, ಎರಡನೇದ್ದು ಇದ್ರೂ ಕೂಡ ಅದೆಲ್ಲಿ ತಪ್ಪಾಗ್ತದ ಅಂತನೂ ಭಯ ಇರ್ತದ. ನೀವು ಧೈರ್ಯ ಬೆಳೆಸ್ಕೋಬೇಕು. ಆಮೇಲೆ ಅಕೌಂಟೇಬಿಲಿಟಿ, ಜವಾಬ್ದಾರಿ ಬೆಳೆಸ್ಕೋಬೇಕು. ಇದು ನನ್ನ ಡಿಸಿಷನ್, ಇದ್ರೊಳಗೆ ತಪ್ಪಾದ್ರೂ ನಾನು ಜವಾಬ್ದಾರ. ನಮ್ಮ ತಂದೆ ತಾಯಿಗಳು ಅಥವಾ ಹಿರಿಯರು ಅವರನ್ನ ನಾನು ಹೊಣೆ ಮಾಡುದಿಲ್ಲ ಅಂತ ಹೇಳಿ ಅವ್ರಿಗೂ ಕನ್ವಿನ್ಸ್ ಮಾಡ್ಬೇಕು, ನೀವು ಕನ್ವಿನ್ಸ್ ಆಗ್ಬೇಕು. ಈ ಧೈರ್ಯ ಬೆಳೆಸ್ಕೊಳ್ಳಿಕ್ಕೆ ನೀವು ನಿಮ್ಮ ಆಸಕ್ತಿಗಳು ಮತ್ತು ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ರಿ. ಯಾವುದೇ ನಿರ್ಧಾರ ತಗೋಕ್ಕಿಂತ ಮುಂಚೆ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ರಿ. ಆಮೇಲೆ ನೀವು ಯಾವುದೇ ನಿರ್ಧಾರನ ತಗೊಂಡ್ರು ಕೂಡ ಅದ್ರೊಳಗ ಅನ್ಸರ್ಟನಿಟಿ ಅಂದ್ರೆ ಅನಿಶ್ಚಿತತೆ ಇರ್ತದಂತ ಹೇಳಿ ಒಪ್ಕೊಳ್ರಿ. ಆಮೇಲೆ ನಾ ಮೊದ್ಲೇ ಹೇಳ್ದಂಗ ನಿರ್ಧಾರ ತಗೊಂಡ್ಮೇಲೆ ರೆಸ್ಪಾನ್ಸಿಬಿಲಿಟಿ ಬೆಳೆಸ್ಕೊಳ್ರಿ. ನೆನಪಿಟ್ಕೊಳ್ರಿ, ನೀವು ತಪ್ಪು ನಿರ್ಧಾರ ತಗೊಂಡ್ರು ಕೂಡ ಅದರಿಂದನೂ ಸಾಕಷ್ಟು ಕಲಿಯೋದಿರ್ತದ. ಐದನೇದು ಇಂಟ್ರೋವರ್ಷನ್ ಅಂದ್ರೆ ಮುದುರಿಕೊಳ್ಳೋದು. ಆಮೇಲೆ ಆತ್ಮವಿಶ್ವಾಸದ ಕೊರತೆ. ಹಳ್ಳಿ ವಿದ್ಯಾರ್ಥಿಗಳು ನಗರದ ವಿದ್ಯಾರ್ಥಿಗಳನ್ನ ಭೇಟಿಯಾದಾಗ ಒಂಥರ ಕೀಳರಿಮೆ ಇರ್ತದ, ಇನ್ಫೀರಿಟಿ ಕಾಂಪ್ಲೆಕ್ಸ್. ಯಾಕಂತ ಹೇಳಿದ್ರೆ ಅವರು ಸಿಟಿ ವಿದ್ಯಾರ್ಥಿಗಳು ಜಾಸ್ತಿ ಶಾಣೆ ಇರ್ತಾರ, ಜಾಸ್ತಿ ಕೆಪೇಬಲ್ ಇರ್ತಾರ ಅಂತ ಹೇಳಿ ಅವ್ರು ಭಾವಿಸ್ತಾರ. ಆದ್ರೆ ಅದು ನಿಜ ಅಲ್ಲ. ಕಂಪ್ಯಾರಿಸನ್ ಮಾಡೋದು ತಪ್ಪು. ಎಲ್ಲಾರ್ಗೂ ತಮ್ಮದಾದ ಒಂದು ಸ್ಟ್ರೆಂಗ್ತ್ ಇರ್ತದ, ತಮ್ಮದಾದ ಒಂದು ಕೆಪಬಿಲಿಟಿ ಇರ್ತದ. ಆ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿಕ್ಕೆ ನೀವು ಸಣ್ಣ ಸಣ್ಣ ಹೆಜ್ಜೆಯಿಂದ ಸ್ಟಾರ್ಟ್ ಮಾಡ್ರಿ. ಈಗ ನಾ ಮೊದ್ಲೇ ಹೇಳಿದಂಗ ಆ ಎಕ್ಸರ್ಸೈಸ್ ನೀವು ಮಾಡ್ತಾ ಇದ್ರಿ ಅಂದ್ರೆ ಕಾನ್ಫಿಡೆನ್ಸ್ ಅಂತಾನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ನಿಮ್ಮ ಕ್ಲಾಸ್ ರೂಮ್ ಒಳಗ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಾ ಪ್ರಶ್ನೆ ಕೇಳಿದ್ರೆ ಎಲ್ಲಿ ನನ್ನ ಸ್ನೇಹಿತರು ನಗ್ತಾರ ಅಂತ ಹೇಳಿ ಹಿಂಜರಿಬೇಡ್ರಿ. ಒಂದ್ಸಲ ನಗ್ತಾರ, 2 ಸಲ ನಗ್ತಾರ, ಆಮೇಲೆ ನೀವು ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕ್ವಶನ್ಗಳು ಇಂಟೆಲಿಜೆಂಟ್ ಆಗ್ತಾವ, ನೀವು ಇಂಟೆಲಿಜೆಂಟ್ ಆಗ್ತೀರಿ. ಆಮೇಲೆ ಎಲ್ಲರೂ ನಗುದು ಬಿಡ್ತಾರ. ಗ್ರೂಪ್ ಡಿಸ್ಕಷನ್ ಒಳಗ ಭಾಗವಹಿಸ್ರಿ. ಯಾವ್ದಾದ್ರು ಡಿಸ್ಕಷನ್ ಆಗ್ಬೇಕಂತಂದ್ರ ನಿಮ್ಮ ಆಲೋಚನೆ ಏನು ಅನ್ನೋದನ್ನ ತಿಳಿಸ್ರಿ. ನೀವು ಪರ್ಫೆಕ್ಟ್ ಇಲ್ಲ ಅಂತ ಹೇಳಿ ಒಪ್ಕೊಳ್ರಿ. ಯಾರು ಪರ್ಫೆಕ್ಟ್ ಇರುವುದಿಲ್ಲ. ಸೊ ನಾನು ಇಂಪರ್ಫೆಕ್ಟ್ ಇದ್ರೂ ನಾನು ಪರ್ಫೆಕ್ಟ್ ಆಗೋದ್ರೊಳಗ ಟ್ರೈ ಮಾಡ್ತೀನಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನೀವೆಷ್ಟು ಮಾತಾಡ್ತೀರಿ ಅಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಜಾಸ್ತಿ ಆಗ್ತದೆ. 6ನೇ ಪ್ರಾಬ್ಲಮ್, ಮಾರ್ಗದರ್ಶಕ ಮತ್ತು ಮಾರ್ಗದರ್ಶನದ ಕೊರತೆ. ಹಳ್ಳಿ ವಿದ್ಯಾರ್ಥಿಗಳು ಅನ್ಕೋತಾರ ನಮ್ಗ ಸರಿಯಾಗಿ ಗೈಡೆನ್ಸ್ ಸಿಗುದಿಲ್ಲ, ನಮ್ಮ ಪಾಲಕರಿಗೂ ಜಾಸ್ತಿ ಗೊತ್ತಿಲ್ಲ, ನಮ್ಮ ಟೀಚರ್ಗಳೂ ಒಂದು ಸೀಮಿತ ಅನುಭವದ ಮೇಲೆ ನಮಗ ಪಾಠ ಮಾಡ್ತಾರ ಅನ್ನೋದೊಂದು ತಲೆಯಾಗಿರ್ತದೆ. ಇಂಥ ಸಂದರ್ಭದಾಗ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಮಾರ್ಗದರ್ಶಕ ಅಂದ್ರೆ ಮೆಂಟರ್ ಗಳನ್ನ ಹುಡುಕ್ಬೇಕು. ಯಾರಿಗೆ ಅನುಭವ ಇರ್ತದ ಆ ಹಿರಿಯರ ಜೊತೆ ಮಾತಾಡ್ರಿ. ಕಾಲೇಜ್ನಾಗ ಯಾರು ಟಾಪರ್ ಇರ್ತಾರ, ನಿಮ್ ಸೀನಿಯರ್ ಇರ್ತಾರ, ಆ ವಿದ್ಯಾರ್ಥಿಗಳ ಜೊತೆ ಮಾತಾಡ್ರಿ. ನಿಮ್ಗೆ ಸ್ಫೂರ್ತಿ ನೀಡೋ ಜನರ ಜೀವನ ನೋಡಿ ಕಲ್ಕೋರಿ. ಎಲ್ಲರಿಗೂ ಒಬ್ಬ ಮೆಂಟರ್ ಇರೋದು ತುಂಬಾ ಅತ್ಯಗತ್ಯ. 7ನೇದ್ದು, ಹಣದ ಬಗ್ಗೆ ಬಹಳ ಚಿಂತೆ ಮಾಡ್ತಾರ. ಸ್ಕೇರ್ಸಿಟಿ ಮೈಂಡ್ ಸೆಟ್ ಇರ್ತದ, ಅಂದ್ರೆ ಬಡತನದ ಮನೋಭಾವ. ದುಡ್ಡು ಇಂಪಾರ್ಟೆಂಟು ನಿಜ, ಆದ್ರೆ ನಾವು ವಿದ್ಯಾರ್ಥಿ ಆದಾಗ ಬಹಳ ಜಾಸ್ತಿ ದುಡ್ಡು ಬೇಕು ಅಂತಿಲ್ಲ. ಆದ್ರೆ ನಮ್ ಕಡೆ ದುಡ್ಡಿಲ್ಲ, ದುಡ್ಡು ಕಡಿಮೆ ಅದ, ನಾವು ಖರ್ಚು ಮಾಡಬಾರ್ದು, ಅಥವಾ ದುಡ್ಡಿದ್ದವರು ಕೆಟ್ಟ ಇರ್ತಾರ, ನಮಗೂ ಜಾಸ್ತಿ ದುಡ್ಡು ಬಂತು ಅಂತಂದ್ರ ನಾವು ಕೆಟ್ಟ ಆಗಬಹುದು. ಹಿಂಗೆಲ್ಲ ವಿಚಾರ ಮಾಡೋದು ಸ್ಕೇರ್ಸಿಟಿ ಮೈಂಡ್ ಸೆಟ್. ದುಡ್ಡನ್ನ ಜೀವನ ಜೀವಿಸ್ಲಿಕ್ಕೆ ಒಂದು ಸಾಧನ ಅಂತ ಹೇಳಿ ಅರ್ಥ ಮಾಡ್ಕೊಳ್ರಿ. 8ನೇದ್ದು, ಕುತೂಹಲದ ಕೊರತೆ, ಲ್ಯಾಕ್ ಆಫ್ ಕ್ಯೂರಿಯಾಸಿಟಿ. ಈ ಕುತೂಹಲ ಯಾಕೆ ಬರುವುದಿಲ್ಲ ಅಂತಂದ್ರ ನಾವು ತಲೆ ಎತ್ತಿ ನೋಡುದಿಲ್ಲ, ನಾವು ಕ್ವಶನ್ ಗಳನ್ನ ಕೇಳುದಿಲ್ಲ. ದಿನ ನೋಡುವ ವಿಷಯಗಳನ್ನ ನೋಡಿದ್ರ ಇದ್ಯಾಕೆ ಹಿಂಗಾಗ್ತವ ಅಂತ ಹೇಳಿ ನಾವು ಪ್ರಶ್ನಿಸುವುದಿಲ್ಲ. ಹಂಗಾಗಿ ನಮ್ಮ ಕುತೂಹಲ ಕಡಿಮೆ ಆಗ್ತದೆ. ಆದ್ರೆ ನೀವು ಒಂದ್ಸಲ ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಒಂದು ಕ್ವಶನ್ ಇಂದ ಇನ್ನೊಂದು ಕ್ವಶನ್, ಇನ್ನೊಂದು ಕ್ವಶನ್ ಇಂದ ಮತ್ತೊಂದು ಕ್ವಶನ್ ಹುಟ್ಕೊಂಡು ನಿಮ್ಮ ಕುತೂಹಲ ಸ್ಟಾರ್ಟ್ ಆಗ್ತದೆ. ಆ ಕುತೂಹಲನ ನಿಮ್ಮ ಜೀವನದೊಳಗೂ ಅಳವಡಿಸ್ಕೊಡ್ರಿ.
ವೃತ್ತಿ ಜೀವನ ಬಗ್ಗೆ ಕೇಳ್ರಿ, ನಾನು ಫ್ಯೂಚರ್ ಅಲ್ಲಿ ಏನ್ ಮಾಡಬಹುದು, ಬೇರೆ ಬೇರೆ ಜನ ದುಡ್ಡು ಗಳಿಸ್ಲಿಕ್ಕೆ ಏನೇನ್ ಮಾಡ್ತಾರ, ಯಾವ ರೀತಿ ಮಾಡ್ತಾರ, ಏನ್ ಕಲ್ತು ಬಂದಾರ, ಇಂಥ ಎಲ್ಲಾ ಪ್ರಶ್ನೆಗಳನ್ನ ನೀವು ಮನಸ್ಸಿನಾಗ ಹುಟ್ಟಿಸ್ಕೊಂಡ್ರ ಅದ ಕುತೂಹಲ. 9ನೇದ್ದು ಸೋಷಿಯಲ್ ಜಡ್ಜ್ಮೆಂಟ್ ಅಂದ್ರ ಸಾಮಾಜಿಕ ತೀರ್ಪಿನ ಭಯ ಇರ್ತದ. ಸಂಬಂಧಿಕರು ಏನ್ ಅನ್ಕೋತಾರ, ನೆರೆ ಹೊರೆಯವ್ರು ಏನ್ ಅನ್ಕೋತಾರ ಅಂತ ಹೇಳಿ ಬಹಳ ಜಾಸ್ತಿ ಚಿಂತೆ ಮಾಡ್ತಿರ್ತಾರ. ಹಿರಿಯರು ನಮ್ಮನ್ನ ಹೆಂಗ್ ಬೆಳೆಸ್ತಾರ ಅದು ಕೂಡ ಒಂದು ಕಾರಣ ಆಗಿರ್ತದ. ಆದ್ರೆ ನೀವು ಯಾವ ಡಿಸಿಷನ್ ತಗೋತೀರಿ, ನೀವ್ ಹೆಂಗ್ ವಿಚಾರ ಮಾಡ್ತೀರಿ, ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರ ನೀವು ಜೀವಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಲ್ಲಾರನ್ನೂ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೇನಾದ್ರೂ ನೀವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರ ನಿಮ್ಮ ಸ್ವಂತ ದಿಕ್ಕನ್ನ ನೀವು ಕಳ್ಕೊತೀರಿ. ಬೇರೆ ಜನರ ಹತ್ರ ಯಾವಾಗ್ಲೂ ಅಭಿಪ್ರಾಯ ಇರ್ತಾವ. ಆ ಅಭಿಪ್ರಾಯ ನಿಮ್ಮ ಅಭಿಪ್ರಾಯನೂ ಆಗಿರ್ಬೇಕು ಅಂತ ಏನಿಲ್ಲ. ನಿಮ್ಮ ಭವಿಷ್ಯ ಕಟ್ಕೊಳ್ಳೋದು ನಿಮ್ಮ ಮುಖ್ಯ ಜವಾಬ್ದಾರಿ. ಯಾರಿಗೂ ಹರ್ಟ್ ಆಗಲ್ದಂಗ, ಸಮಾಜಕ್ಕೆ ಧಕ್ಕೆ ಆಗಲ್ದಂಗ ನೀವು ನೋಡ್ಕೊಂಡ್ರೆ ಸಾಕು. ಕೊನೆಯದಾಗಿ 10ನೇ ಪ್ರಾಬ್ಲಮ್, ವಿದ್ಯಾರ್ಥಿಗಳು ಅನ್ಕೋತಾರ ನಮ್ಗ ಸಂಪನ್ಮೂಲಗಳ ಕೊರತೆ ಅದ ಅಂತ ಹೇಳಿ. ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ನಿಮ್ ಊರಿಗೆ ಹತ್ತಿರದ ಊರದಾಗ ಎಲ್ಲಿ ಲೈಬ್ರರಿ ಇರ್ತದ ಅಲ್ಲಿ ಹೋಗಿ ಆ ಪುಸ್ತಕಗಳನ್ನ ಬಾರೋ ಮಾಡಬಹುದು. ಲೈಬ್ರರಿ ಇಲ್ಲ ಅಂತಂದ್ರೆ ಸಣ್ಣದಾಗಿ ನೀವ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಸ್ನೇಹಿತರಿಗೂ ಹೇಳಿ, ಆಮೇಲೆ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಪುಸ್ತಕಗಳನ್ನ ಓದೋ ರೀಡಿಂಗ್ ಗ್ರೂಪ್ಸ್ ಅನ್ನ ನೀವು ರಚಿಸಬಹುದು. ಆಮೇಲೆ ಈಗೆಲ್ಲ ಡಿಜಿಟಲ್ ಮಾಧ್ಯಮದಾಗ ಸಾಕಷ್ಟು ಸಂಪನ್ಮೂಲಗಳು ಸಿಗ್ತಾವ. ಜಗತ್ತಿನೊಳಗೆ ಏನೇನದ ಎಲ್ಲಾನು ನಿಮಗ ಒಂದು ಮೊಬೈಲ್ದಾಗ ಸಿಗ್ತದ. ಅದನ್ನ ನೀವು ಬಳಸಿ ನಿಮ್ಮ ಸಂಪನ್ಮೂಲಗಳನ್ನ ಜಾಸ್ತಿ ಮಾಡ್ಕೋಬಹುದು. ನಿಮ್ಮ ಊರೊಳಗೆ ಏನಾದ್ರೂ ಸ್ಪರ್ಧೆಗಳು ಅಂದ್ರ ಕಾಂಪಿಟೇಷನ್, ಇಂಟೆಲೆಕ್ಚುಯಲ್ ಇವೆಂಟ್ ಅದರದ್ದು ಕೊರತೆ ಅದ ಅಂತಂದ್ರ ಮತ್ತೆ ನೀವು ಯೂಟ್ಯೂಬ್ ಹೋಗಿ ಬೇರೆ ಬೇರೆ ಕಡೆ ಹೆಂಗ್ ಡಿಬೇಟ್ ಆಗ್ತಾವ, ಕ್ವಿಜಸ್ ಹೆಂಗ್ ಆಗ್ತಾವ ಅದನ್ನು ನೋಡ್ಬೋದು. ಈಗೀಗ ಇಂಟರ್ನೆಟ್ ಬಹಳ ಚೀಪ್ ಆಗ್ಯದ, ಎಲ್ಲಾರ ಕಡೆ ಮೊಬೈಲ್ ಇರ್ತದ. ಆದ್ರೆ ಜಾಸ್ತಿ ಹುಡುಗರು ಮೊಬೈಲ್ ಅನ್ನ ಉಪಯೋಗ ಮಾಡ್ಕೊಳ್ಳೋದು ಒಂದ್ ಯಾವ್ದೋ ಕಾಮಿಡಿ ಪ್ರೋಗ್ರಾಮ್ ನೋಡ್ಲಿಕ್ಕೆ, ರೀಲ್ಸ್ ನೋಡ್ಲಿಕ್ಕೆ ಅಥವಾ ಗೇಮ್ ಗಳನ್ನ ಆಡ್ಲಿಕ್ಕೆ. ಆದ್ರೆ ಅವನ್ನೆಲ್ಲ ಬಿಟ್ಟು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೀವು ಸ್ವಲ್ಪ ಯೋಚಿಸಿ ಆ ಮೊಬೈಲ್ ಅನ್ನ ಉಪಯೋಗ ಮಾಡ್ಕೊಂಡ್ರ ಅದ ನಿಮ್ಮ ಟೈಮ್ ಹಾಳು ಮಾಡೋ ಮೊಬೈಲು ನಿಮ್ಮನ್ನ ಮುಂದೆ ಒಂದು ದೊಡ್ಡ ವ್ಯಕ್ತಿಯನ್ನ ಮಾಡ್ಲಿಕ್ಕೆ ಸಹಾಯ ಆಗ್ತದ. ಸೊ ಕೊನೆಯದಾಗಿ ಹೇಳ್ಬೇಕಂತಂದ್ರ ಒಂದು ಮಾತು ನಿಜ, ಹಳ್ಳಿ ವಿದ್ಯಾರ್ಥಿಗಳು ಪಟ್ಟಣದ ವಿದ್ಯಾರ್ಥಿಗಳು ಹೆಂಗ ವಿಚಾರ ಮಾಡ್ತಾರ ಅನ್ನೋದು ಡಿಫ್ರೆಂಟ್ ಆಗಿರ್ತದ. ಆದ್ರೆ ಅವರು ಹುಟ್ಟಿದಾಗಿನಿಂದನ ಆ ವಿಚಾರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಬಂದಿರುದಿಲ್ಲ. ಅವರು ಸರೌಂಡಿಂಗ್ ಹಂಗ್ ಮಾಡ್ತದ. ಆ ಸರೌಂಡಿಂಗ್ ಕಿಂತ ಮುಖ್ಯವಾಗಿ ತಮ್ಮೊಳಗ ಒಂದು ಬದಲಾವಣೆ ಆಗ್ಬೇಕು. ಆ ಬದಲಾವಣೆ 3 ಪವರ್ಫುಲ್ ಕ್ವಾಲಿಟಿಯಿಂದ ಆಗ್ತದ. 1ನೇದ್ದು ಶಿಸ್ತು, ಡಿಸಿಪ್ಲಿನ್, 2ನೇದ್ದು ತಾಳ್ಮೆ, ಪೇಷನ್ಸ್, 3ನೇದ್ದು ಛಲ, ರೆಸಿಲಿಯನ್ಸ್. ಈ 3 ಗುಣಗಳನ್ನು ನೀವು ಬೆಳೆಸ್ಕೊಂಡ್ರೆ ನೀವು ಅವೇರ್ನೆಸ್ ಬೆಳೆಸ್ಕೋಬಹುದು, ಎಕ್ಸ್ಪೋಜರ್ ಬೆಳೆಸ್ಕೋಬಹುದು, ಆಮೇಲೆ ಕಂಟಿನ್ಯೂಸ್ ಲರ್ನಿಂಗ್ ಮೂಲಕ ನಿಮ್ಮ ಹಿನ್ನೆಲೆಯನ್ನ ಚೇಂಜ್ ಮಾಡ್ಕೋಬಹುದು. ನಿಮ್ಮ ಯಶಸ್ಸು ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳಿ ಅದರ ಮೇಲೆ ನಿರ್ಧಾರ ಆಗುದಿಲ್ಲ. ಬದಲಾಗಿ ನೀವು ಪ್ರತಿ ದಿವಸ ನಿಮ್ಮನ್ನು ನೀವು ಎಷ್ಟು ಗಂಭೀರವಾಗಿ ತಿಳ್ಕೊಳ್ತಾ ಇದ್ದೀರಿ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.